ಚರಕ ಮಹರ್ಷಿಗಳ ಪ್ರಕಾರ ನಮ್ಮ ಮಿದುಳಿಗೆ ಸಂಬಂಧಿಸಿದ ಎಲ್ಲಾ ರೋಗಗಳಿಗೆ ತುಪ್ಪವು ಎಲ್ಲಕ್ಕಿಂತ ಸರ್ವಶ್ರೇಷ್ಠ. ಆಯುರ್ವೇದದ ಪ್ರಕಾರ ಇದರ ಸ್ವಭಾವ ಏನಿದೆಯಲ್ಲ ಅದು ತಂಪು ಮತ್ತು ಇದು ಡಿಟಾಕ್ಸಿಫೈಯಿಂಗ್ ಗುಣ ಹೊಂದಿದೆ. ಅಂದ್ರೆ ನಮ್ಮ ದೇಹದಿಂದ ಕಲ್ಮಶಗಳನ್ನ ಹೊರಹಾಕುತ್ತೆ. ನಮ್ಮ ಮಿದುಳು 60% ಕೊಬ್ಬಿನಿಂದ ಕೂಡಿದೆ. ನಮ್ಮ ಮಿದುಳಿಗೆ ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ EFS ಇವುಗಳನ್ನು ನಾವು ಆಹಾರದಿಂದ ಪಡೆದುಕೊಳ್ಬೇಕು. ತುಪ್ಪದಿಂದ ನಾವಿದನ್ನ ಪಡೆದುಕೊಳ್ಬಹುದು. ಅದಕ್ಕೆ ತುಪ್ಪವು ಏನಿದೆಯಲ್ಲ ಇದು ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಮಿದುಳಿನ ಶಕ್ತಿ ಹೆಚ್ಚಿಸಬೇಕೆಂದ್ರೆ ಶುದ್ಧ ತುಪ್ಪ ನಾವು ಕಂಪಲ್ಸರಿಯಾಗಿ ಸೇವಿಸಲೇಬೇಕು. ಶುದ್ಧ ಆಕಳ ತುಪ್ಪವು ನಮ್ಮಲ್ಲಿ ಸಾತ್ವಿಕ ಗುಣಗಳನ್ನು ಹೆಚ್ಚಿಸುತ್ತದೆ. ನಮ್ಮ ಮಿದುಳಿನಲ್ಲಿ ಒಳ್ಳೆಯ ವಿಚಾರಗಳನ್ನು ತರಿಸುತ್ತೆ. ನಮ್ಮ ಮಿದುಳಿಗೆ ಪೋಷಣೆ ನೀಡಿ ಟೆನ್ಷನ್, ಸ್ಟ್ರೆಸ್, ಸಿಟ್ಟು ಕಡಿಮೆ ಮಾಡುತ್ತದೆ. ಸ್ಮರಣ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚೆನ್ನಾಗಿ ನಿದ್ರೆ ತರಿಸುತ್ತದೆ. ಚೆನ್ನಾಗಿ ನಿದ್ರೆ ಬರಲು ಮಲಗುವ ಮುನ್ನ ನಾವೇನ್ ಮಾಡ್ಬೇಕಂದ್ರೆ ಬಿಸಿ ಹಾಲಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿಬೇಕು. ತುಪ್ಪದಲ್ಲಿರ್ತಕ್ಕಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳು, ಬ್ಯುಟರಿಕ್ ಆಸಿಡ್, ಒಮೆಗಾ 3, ಒಮೆಗಾ 6, ಒಮೆಗಾ 9 ಫ್ಯಾಟಿ ಆಸಿಡ್ಗಳು ಇವೆಲ್ಲ ಏನಂತಂದ್ರೆ ಮಿದುಳಿನ ಟಾನಿಕ್ ಆಗಿ ಕೆಲಸ ಮಾಡುತ್ತವೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ತುಪ್ಪವು ನಮ್ಮ ಮೆಂಟಲ್ ಹೆಲ್ತ್ ಸುಧಾರಿಸುತ್ತದೆ. ಇನ್ನು ತುಪ್ಪದಲ್ಲಿರ್ತಕ್ಕಂಥ ವಿಟಮಿನ್ ಎ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಆಶ್ಚರ್ಯ ಪಡಬಹುದು. ಗಜ್ಜರಿಗಿಂತಲೂ ಹೆಚ್ಚು ವಿಟಮಿನ್ ಎ ನಮಗೆ ಶುದ್ಧ ತುಪ್ಪದಿಂದ ಸಿಗುತ್ತೆ. 1 ಚಮಚ ತುಪ್ಪದಿಂದ ನಮ್ಮ ರೆಕಮೆಂಡೆಡ್ ಡೈಲಿ ಇಂಟೇಕ್ ಅಂದ್ರೆ RDI ನಲ್ಲಿ 8% ವಿಟಮಿನ್ ಎ ನಮ್ಗೆ ಸಿಗುತ್ತೆ ಒಂದೇ ಚಮಚದಿಂದ. ಆದ್ರಿಂದಲೇ ನಾವು ಶುದ್ಧ ತುಪ್ಪ ಸೇವಿಸಿದಾಗ ನಮಗೆ ಒಳ್ಳೆ ಪ್ರಮಾಣದಲ್ಲಿ ವಿಟಮಿನ್ ಎ ಸಿಗುವುದಲ್ಲದೆ ಹೀರಿಕೆ ಅಬ್ಸಾರ್ಬ್ ಕೂಡ ಚೆನ್ನಾಗಿ ಆಗುತ್ತದೆ. ಈ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾವು ಹೆಚ್ಚು ಸಮಯ ಮೊಬೈಲ್ ಸ್ಕ್ರೀನ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿದಾಗ ಎದುರು ಕುಂತು ವರ್ಕ್ ಮಾಡಿದಾಗ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಲ್ಯಾಕ್ರಿಮಲ್ ಗ್ರಂಥಿಗಳು, ಈ ಲ್ಯಾಕ್ರಿಮಲ್ ಗ್ರಂಥಿಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕಣ್ಣೀರು ತಯಾರಾಗುತ್ತವೆ. ಈ ಲ್ಯಾಕ್ರಿಮಲ್ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುವುದು ನಿಲ್ಲಿಸುತ್ತವೆ. ಹೀಗಾದಾಗ ಏನಾಗುತ್ತೆ, ಕಣ್ಣು ಉರಿಯಾಗಿರ್ಬೋದು, ಡ್ರೈ ಐಸ್ ಸಮಸ್ಯೆ, ಕಣ್ಣು ಕೆಂಪಾಗುವುದು, ಮಂಜು ಕಾಣಿಸೋದು, ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಇಂಥ ಸಮಸ್ಯೆಗಳಿಗೆ ಶುದ್ಧ ತುಪ್ಪ ಸೇವಿಸೋದು ಏನಂತಂದ್ರೆ ತುಂಬಾನೇ ಒಳ್ಳೆಯದು. ಬರೀ ಕಣ್ಣಷ್ಟೇ ಅಲ್ಲ, ನಮ್ಮ 5 ಇಂದ್ರಿಯಗಳ ಶಕ್ತಿ ಹೆಚ್ಚಿಸುತ್ತೆ ಶುದ್ಧ ಆಕಳ ತುಪ್ಪ. ಇನ್ನು ತುಪ್ಪದಲ್ಲಿರ್ತಕ್ಕಂಥ ವಿಟಮಿನ್ ಡಿ, ಇದರ ವಿಶೇಷತೆ ಏನಂತಂದ್ರೆ ಇದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೀರಿಕೆಯಾಗಲು ಸಹಾಯ ಮಾಡುತ್ತದೆ. ಇದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರಿಂದಲೇ ಶುದ್ಧ ತುಪ್ಪವು ಬೆಳೆಯುವ ಮಕ್ಕಳಿಗಾಗಿರಬಹುದು, ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ, ಸ್ಪೋರ್ಟ್ಸ್ ಪರ್ಸನ್ಗಳಿಗೆ, ಬಾಡಿ ಬಿಲ್ಡರ್ಸ್ಗಳಿಗೆ, ಮಿದುಳಿನ ಕೆಲಸ ಮಾಡುವವರಿಗೆ ಅಥವಾ ದೈಹಿಕ ಶ್ರಮ ಮಾಡುವ ಎಲ್ಲರಿಗೂ ಏನಂತಂದ್ರೆ ಈ ತುಪ್ಪ, ಶುದ್ಧ ತುಪ್ಪವು ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪದಲ್ಲಿರುವ ವಿಟಮಿನ್ ಇ ನಮ್ಮ ಚರ್ಮದ ಆರೋಗ್ಯ ಕಾಪಾಡುತ್ತದೆ. ವ್ರಿಂಕಲ್ಸ್ ಬೇಗ ಬರಲ್ಲ, ನಮ್ಮ ಚರ್ಮದಲ್ಲಿ ಹೊಳಪು ಉಂಟಾಗುತ್ತೆ. ಇದು ನಮ್ಮ ಸ್ಕಿನ್ ಹೊಳಪು ಹೆಚ್ಚಿಸುತ್ತೆ. ಉಗುರು ಮತ್ತು ಕೂದಲಿನ ಆರೋಗ್ಯ ಕೂಡ ಕಾಪಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದವರಿಗೂ ತುಪ್ಪ ತುಂಬಾನೇ ಒಳ್ಳೆಯದು. ತುಪ್ಪದಲ್ಲಿರುವ ಬ್ಯುಟರಿಕ್ ಆಸಿಡ್ ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ರೋಗದ ವಿರುದ್ಧ ಹೋರಾಡುವ ಟಿ ಸೆಲ್ಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಇಮ್ಯುನಿಟಿ ಹೆಚ್ಚಿಸುತ್ತದೆ. ಶುದ್ಧ ತುಪ್ಪವು ನಾವು ಸೇವಿಸುವ ಆಹಾರ ಪದಾರ್ಥಗಳ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಮಾಡುತ್ತದೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಸೇವಿಸುವ ಯಾವುದೇ ಆಹಾರ ಪದಾರ್ಥದ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿಸುವ ದರ. ತುಪ್ಪವು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಮಾಡೋದ್ರಿಂದ ಇದೇನ್ ಮಾಡುತ್ತೆ, ನಮ್ಮ ಮಧುಮೇಹ, ಡಯಾಬಿಟಿಸ್ ಅನ್ನು ಕಂಟ್ರೋಲ್ ನಲ್ಲಿಡುತ್ತದೆ. ಶುದ್ಧ ತುಪ್ಪವು ನಮ್ಮ ಕರುಳಿನ ಗೋಡೆಯನ್ನು ರಕ್ಷಿಸುತ್ತದೆ. ಅಲ್ಸರೇಟಿವ್ ಕೊಲೈಟಿಸ್ ಆಗಿರಬಹುದು, ಮೌತ್ ಅಲ್ಸರ್ಸ್, ಬಾಯಿ ಹುಣ್ಣಾಗಿರಬಹುದು, ಕರುಳಿನ ಅಲ್ಸರ್ ಉಂಟಾಗದಂತೆ ಮಾಡುತ್ತೆ. ಒಂದ್ ವೇಳೆ ಅಲ್ಸರ್ ಆಗಿದ್ರೂ ಕೂಡ ಏನಂತಂದ್ರೆ ಗುಣಪಡಿಸಲು ಸಹಾಯ ಮಾಡುತ್ತದೆ ತುಪ್ಪ. ತುಪ್ಪದಲ್ಲಿರುವ ಕಾಂಜುಗೇಟೆಡ್ ಲಿನೋಲೈಕ್ ಆಸಿಡ್ ಇದೇನಂತಂದ್ರೆ ಒಂದು ಒಳ್ಳೆ ಆಂಟಿ ಕಾರ್ಸಿನೋಜನ್. ಇದೇನ್ ಮಾಡುತ್ತೆ, ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕಡಿಮೆ ಮಾಡುತ್ತೆ ಮತ್ತು ಕ್ಯಾನ್ಸರ್ನಿಂದ ರಿಕವರಿ ಆಗಲು, ಗುಣಮುಖರಾಗಲು ಕೂಡ ಇದು ಸಹಾಯ ಮಾಡುತ್ತೆ. ಮತ್ತೊಂದು ವಿಷಯ ಇಲ್ಲಿ ನಾವು ತಿಳಿದುಕೊಳ್ಬೇಕು. ಶುದ್ಧ ತುಪ್ಪವು ಏನಿದೆಲ್ಲ ಇದು ನಮ್ಮ ಆರ್ಟರೀಸ್ ಮತ್ತು ವೇನ್ಗಳ ಎಲಾಸ್ಟಿಸಿಟಿಯನ್ನ ಹೆಚ್ಚಿಸುತ್ತೆ. ಆದ್ರಿಂದ ಏನಂತಂದ್ರೆ ಪ್ರದೂಷಿತ ವಾತಾವರಣದಲ್ಲಿರ್ತಕ್ಕಂಥವ್ರು, ಪೊಲ್ಯೂಟೆಡ್ ಏರಿಯಾದಲ್ಲಿರ್ತಕ್ಕಂಥವ್ರು, ಅಂತ ಸ್ಥಳದಲ್ಲಿ ಬದುಕುವವರು ಮತ್ತು ಹೆಚ್ಚು ಸ್ಮೋಕ್ ಮಾಡ್ತಕ್ಕಂಥ ಜನರು ತುಪ್ಪವನ್ನ ಕಂಪಲ್ಸರಿಯಾಗಿ ಸೇವಿಸಲೇಬೇಕು. ದಿ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ಆಫ್ ನ್ಯಾಷನಲ್ ರಿಸರ್ಚ್ ಕೌನ್ಸಿಲ್ ಪ್ರಕಾರ, ಇವ್ರ ಪ್ರಕಾರ ಏನಂತಂದ್ರೆ ಒಬ್ಬ ಆರೋಗ್ಯವಂತ ವಯಸ್ಕ ವ್ಯಕ್ತಿ 20 ಗ್ರಾಂನಿಂದ 30 ಗ್ರಾಂ ಪ್ರತಿದಿನ ಸೇವಿಸಬಹುದು.
ಇನ್ನು ಯಾವಾಗ ಸೇವಿಸ್ಬೇಕಂದ್ರೆ ನಮಗೆ ಹೊಕ್ಕಳದ ಕೆಳಗಿನ ಭಾಗದ ಸಮಸ್ಯೆಗಳಿದ್ದಾಗ, ಅಂದ್ರೆ ಮೆನ್ಸ್ಟ್ರುವಲ್ ಸಮಸ್ಯೆಗಳಾಗಿರ್ಬೋದು, ಮೂಲವ್ಯಾಧಿ ಇದ್ದಾಗ, ಜಾಯಿಂಟ್ ಪೇನ್ ಇದ್ದಾಗ, ವೆರಿಕೋಸ್ ವೇನ್ಸ್ ಇದ್ದಾಗ ಆಯುರ್ವೇದದ ಪ್ರಕಾರ 2 ಚಮಚ ತುಪ್ಪ ನಾವು ಬಿಸಿ ನೀರಿನ ಜೊತೆ ಊಟಕ್ಕಿಂತ ಮೊದಲು ಸೇವಿಸಬೇಕು. ಇನ್ನು ನಮಗೆ ಅಜೀರ್ಣತೆ ಸಮಸ್ಯೆ ಇದ್ದಾಗ, ಊಟ ಮಾಡಿದ ತಕ್ಷಣ ಮಲ ವಿಸರ್ಜನೆಗೆ ಹೋಗ್ಬೇಕೆನ್ಸಿದಾಗ, ಆಮೇಲೆ ಕಿಡ್ನಿ, ಲಿವರ್, ಪ್ಯಾಂಕ್ರಿಯಾಸ್ ಸಮಸ್ಯೆಗಳಿದ್ದಾಗ ಏನ್ ಮಾಡ್ಬೇಕಂದ್ರೆ 2 ಚಮಚ ತುಪ್ಪ ಊಟದ ಮಧ್ಯದಲ್ಲಿ, ಅಂದ್ರೆ ಸ್ವಲ್ಪ ಊಟ ಮಾಡಿ ಮಧ್ಯದಲ್ಲಿ 2 ಚಮಚ ತುಪ್ಪ ಸೇವಿಸಿ ಮತ್ತೆ ಊಟ ಮುಂದುವರಿಸಬೇಕು. ರಕ್ತ ಪರಿಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದಾಗ 2 ಚಮಚ ತುಪ್ಪ ಏನ್ ಮಾಡ್ಬೇಕು ನಾವು ಮಧ್ಯಾಹ್ನದ ಊಟದ ನಂತರ, ಅಂದ್ರೆ ಊಟ ಮಾಡಿದ್ಮೇಲೆ ನಾವಿದನ್ನ ಸೇವಿಸಿ ಸ್ವಲ್ಪ ಬಿಸಿ ನೀರು ಕುಡಿಬೇಕು. ಉಸಿರಾಟದ ಸಮಸ್ಯೆಗಳಿದ್ರೆ ಆಹಾರದಲ್ಲಿ ಮಿಕ್ಸ್ ಮಾಡಿ, ಅಂದ್ರೆ ಅನ್ನದಲ್ಲಿ ಕಲಸ್ಕೊಂಡು ಅಥವಾ ಚಪಾತಿಯಲ್ಲಿ ರೋಲ್ ಮಾಡಿ ಮಿಕ್ಸ್ ಮಾಡಿ ನಾವದನ್ನ ತುಪ್ಪವನ್ನ ಸೇವಿಸಬೇಕು. ENT ಸಮಸ್ಯೆಗಳಿದ್ದಾಗ ರಾತ್ರಿ ಊಟದ ನಂತರ 2 ಚಮಚ ತುಪ್ಪ ನಾವು ಸೇವಿಸಿ ಬಿಸಿ ನೀರು ಕುಡಿಬೇಕು. ಅಂದ್ರೆ ಕಿವಿ ಸಮಸ್ಯೆಗಳಾಗಿರ್ಬೋದು, ಮೂಗಿನ ಸಮಸ್ಯೆಗಳಾಗಿರ್ಬೋದು, ಇಂಥ ಸಮಸ್ಯೆಗಳಿದ್ದಾಗ ಏನ್ ಮಾಡ್ಬೇಕು ನಾವು ರಾತ್ರಿ ಊಟವಾದ ನಂತರ 2 ಚಮಚ ತುಪ್ಪ ಸೇವಿಸಿ ಬಿಸಿ ನೀರು ಕುಡಿದು ಮಲ್ಗಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.